ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿ ಎಲ್ಲರೂ ಹೆಂಗದ್ರಿ ನಾವಂತ ಆರಾಮದಿ ನೋಡ್ರಿ ನೀವು ಆರಾಮದ್ರೆ ತಂದ್ಕೊತೀನಿ ಬರ್ರಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇದು ಮಂಗಳವಾರ ಐತಿ. ಮಂಗಳವಾರ ದಿನ ನಾನು ಸರ್ವೆ ಮಾಡೋದೈತಲ್ಲ ಲಾರ್ವಾ ಸರ್ವೆ ಮಾಡೋಕ್ಕಂತೇಳಿ ಏರಿಯಾದಾಗ ಹೊಂಟೀನಿ ರೀ. ಲಾರ್ವಾ ಸರ್ವೆ ಮಾಡ್ಕೊಂಡು ಹಾಗೆ ಯಾವಾರ ಏನು ಅಂದ್ರೆ ಗರ್ಭಿಣಿ ಹೊಸ ಏನಾದರೂ ಸಿಗ್ತಾವೇನೋ ಹುಡುಕ್ಬೇಕು. ಮತ್ತು ಈ ತಿಂಗಳದ ಟಾರ್ಗೆಟ್ ಮುಟ್ಬೇಕಲ್ಲ, ಹಂಗಾಗಿ ಬುಕ್ ತೊಗೊಂಡು ಹೊಂಟೀನಿ ನೋಡ್ರಿ. ಲಾರ್ವಾ ಸರ್ವೆನೂ ಆಗ್ತೈತಿ, ಆಮೇಲೆ ಏನು ಯಾವಾರ ಸಿಕ್ಕಂದ್ರೆ ಎಂಟ್ರಿ ಮಾಡ್ಕೊಳಕ್ಕೆ ಬರ್ತದ. ಏನು ರೀ ಕಾಗದ ಪತ್ರ ತುಂಬಿರಿ ಒಳ ಫ್ರಿಜ್ಜ ಕೂಲರ್ ಅದೇನವಿ ಎಲ್ಲ ಕ್ಲೀನ್ ಅದ ಅಲ್ಲಿ ಮ್ಯಾಗ ಅದರ ನೀವು ತುಂಬಿರಿ ಆದ್ಮೇಲೆ ಆಗ್ಯದ. ಹಾಂ ಹೇಳಿ. ಅದು ಲೈಟ್ ಬಿಲ್ಲ ಕರೆಂಟ್ ಬಿಲ್ಲದು ಇದು ಮಾಡತ್ತ. ಹಾಂ ಹಾಂ ಆಯ್ತಲ್ಲ. ನೀರಾದ ಎಲ್ಲಿ ತುಂಬಿಡ್ತೇವಿ ಇವೇ ಅಡ್ಡೆ ದಿನ ತಿಕ್ಕೋದು ದಿನ ತೊಳೆದು ಹಾಂ ಮೈ ತಕ್ಕೊಳಕ ಬೆರಕಿಗೆ ಮಾಡ್ಕೊಂಡು ಬಿಡ್ತೀನಿ. ಅದು ಅಲ್ಲೇ ಇದು ಮಾಡಿಬಿಟ್ಟೇನು ಹೊತ್ಲ ಅಲ್ಲೇ ಅದ 2 ಕೊಡ ಹಿಡಿತದ ಅದೆಲ್ಲ. ಹಾಂ ತೊಳಿತಿಲ್ಲ ತೊಳಿತೀನಿ ಅವ್ವ. ನೋಡು ಏನು ಹುಳ ಇಲ್ಲ ಪಳ ಇಲ್ಲ. ಕೈ ಹಿರಿ ಒಂದು ಅಲ್ಕತ್ತ ನೋಡಿ ಅವ ಸ್ವಚ್ಛ ಅದ ಅದೆಲ್ಲ. ಆದ್ರ ಸ್ವಚ್ಛದ ತಂಗಿ. ನೀರಕ್ಕ ಇದು ಉರಿ ಎಲ್ಲ ಹಚ್ಚದ ಏನು ಇಲ್ಲ, ಉರಿ ಹಚ್ಚೋದಿಲ್ಲ ಇಲ್ಲ ಅಂದ್ರೆ ಇಲ್ಲೇ ಹಿಂಗ ಬಾಜು ಒಲಿ ಮಾಡಿ ಉರಿ ಹಚ್ಚೋದು ಮಾಡಿರ್ತಾರೆ. ಹಂಗೆ ಮಾಡಿ ಕಡೆ ಒತ್ತಲ ಅಂತ ಮಾಡಿರ್ತಾರೆ. ಅಂದ್ರೆ ನೀರು ಕಾಸೋದು ಈ ತರ ಫಿಕ್ಸ್ ಮಾಡಿ ಬಾಜುಕ ಒಲಿ ಮಾಡಿರ್ತಾರ. ಉರಿ ಹಚ್ಚಿದ್ರೆ ಇಲ್ಲಿ ಸೈಡ್ ಹಂಗೆ ನೀರ್ನು ಕೈತಿರ್ತಾವ. ಹಿಂಗೆ ಮಾಡ್ತಿದ್ರಿ ಅಂದ್ರೆ ಜಳಕ ಮಾಡಾಕ ನೀರದೆಲ್ಲ ಇದೇ ತರ ಕಾಯ್ತಿದ್ರಿ. ನಾನು ಅದೇ ಅನ್ಕೊಂಡ್ಬಿಟ್ಟಿದ್ದೆ. ಲಾರ್ವಾ ಸರ್ವೆ ಅಂತೂ ಮುಗಿತ್ರಿ. ಹಾಗೆ ಈಗ ಹೊಳ್ಳಿ ಮನೆ ಕಡೆ ಹೊಂಟೀನಿ. ಮತ್ತು ಯಾವ ಏನು ಸಿಗ್ತಾವತ್ತೇಳಿ ಭಾಳ ಆಸೆ ಇಟ್ಕೊಂಡು ಬಂದಿದ್ದೆ. ಯಾವ ಏನು ಸಿಗಳಂತೂ ಸಿಗಲಿಲ್ಲ. ಹಾಗೆ ಒಂದು ಸ್ವಲ್ಪ ಶುಗರ್ ಇರೋರಿಗೆ ಗುಳಿಗೆ ತಂದು ಕೊಡು ಅಂತ ಹೇಳಿದ್ರು, ಅದೊಂದು ಮರ್ತು ಬಿಟ್ಟಿದ್ದೆ. ಮತ್ತು ನಾಳೆ ತಂದು ಕೊಡ್ತೀನಿ ರೀ ಅಂತೇಳಿ ಹೇಳೋಕ್ಕೆ ಅಂದ್ ಹೊಳ್ಳಿ ಈಗ ಮನೆ ಕಡೆ ಬಂದೀನಿ ನೋಡಿರಿ. ನಮ್ಮ ಅಬಿಗೆ ಒಂದು ಸ್ವಲ್ಪ ಹೊರಗೆ ಕಳ್ಸಾಕತ್ತೀನಿ. ನಾನು ನಮ್ಮ PSCಗೆ ತರಬೇತಿ ಐತಿ, ತರಬೇತಿಗೆ ಹೋಗೋ ಸಲುವಾಗಿ ಅಬಿಗೆ ಹೊರಗೆ ಕಳ್ಸಾತೀನಿ. ಅವರು ಒಂದು ಸ್ವಲ್ಪ ಕುಬ್ಸೋದು ಕಾರ್ಯಕ್ರಮ ಐತಿ, ಅವಾಗ ಹೋಗೋರು ಅದಾರ, ರೆಡಿಯಾಗಿ ಕುಂತಾರೆ ನೋಡ್ರಿ. ಅಲ್ಲಿ ತರಬೇತಿ ಮಧ್ಯಾಹ್ನದಿಂದ ಐತ್ರಿ. ಹಾಗಾಗಿ ಒಂದು ಸ್ವಲ್ಪ ಬರೆಯೋದೈತಿ. ಲಾರ್ವಾ ಸರ್ವೆ ಅದೆಲ್ಲ ಮಾಡ್ಕೊಂಡು ಬಂದಿದ್ದೆನಲ್ಲ, ಅದು ಟೋಟಲ್ ಆಗಿ ಲೆಕ್ಕ ಮಾಡಬೇಕು ಮತ್ತು ಡಾಟ್ ಇಡಬೇಕು. ಅದಷ್ಟು ಬರ್ದಕ್ಕೆ ಅಂದ್ರೇ ಹೋದ್ರಾಯ್ತು. ಆಮೇಲೆ 4-5 ದಿನದಾಯಿತು ನಾನು ಡೈರಿನೂ ಬರೆದಿರಲಿಲ್ಲ. ಡೈರಿದು ಒಂದು ಸ್ವಲ್ಪ ಬರಿಬೇಕೇನೇನು ಕೆಲಸ ಮಾಡೀನಿ ಅಂತೇಳಿ ಅದನ್ನು ಬರೆಯೋದು ಉಳಿದಿತ್ತು. ಫಸ್ಟ್ ನಾನು ಬರೋದ್ರೊಳಗೆ ಬಸ್ ಮಿಸ್ ಐತೆ ನೋಡ್ರಿ. ಮಾಡಂತೂ ಭಾಳ ಆಗಿಬಿಟ್ಟೈತಿ. ಛತ್ರಿ ಅದನ್ನು ತೊಗೊಳ್ಳಿಲ್ಲ, ಹಾಗೆ ನೆನಪಾರು ಬಂದುಬಿಟ್ಟೆ. ಮಳೆ ಅದು ಬರ್ತದೋ ಏನು ಮಾಡ್ತದೆ ಅಂತೇಳಿ ಅಂಜಿಕಿತ್ತು. ಆದರೂ ಬಂದರೂ ಒಳ್ಳೇದಲ್ರಿ, ಬೆಳೆಗೆ ಮಳೆ ಬರೇಬೇಕು. ಭಾಳ ದಿನ ಆಯಿತು, ಮಳೆನೂ ಸರಿಯಾಗಿ ಬರಲ್ಲಾಗೈತಿ. ಬಸ್ಗಾಗಿ ವೇಟ್ ಮಾಡಾಕತ್ತೀನಿ. ಜಸ್ಟ್ ಮಿಸ್ ಆಗಿಬಿಡ್ತು, ಬರೋದಕ್ಕೆ ಹೋಗಿಬಿಡ್ತು ಬಸ್ ಒಂದು. ನಾವೇ ಕರೆಕ್ಟಾಗಿ ಬರಲ್ಲ, ಇನ್ನು ಬಸ್ಸೇ ಕರೆಕ್ಟಾಗಿ ಹೋಗಲ್ಲ ಗೊತ್ತಾಗವಲ್ತು. ಅಂತೂ ಇಂತೂ ಮಾಡಿ ಮತ್ತೆ ಬೇರೆ ಬಸ್ ಬತ್ರಿ. ಬಂದೀವಿ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬಂದು ಇಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು. 2 in 1 ಥರ ಊರಲ್ಲಿ ಮುಗೀತು, ಮತ್ತು ಇಲ್ಲಿ 2 ಕೆಲಸ ಆಗ್ತಾವಂತೇಳಿ ಸರ್ಕಾರಿ ಆಸ್ಪತ್ರೆಗೆ ಬಂದು ಇಲ್ಲಿದು ಕೆಲಸ ಮುಗಿಸ್ಕೊಂಡು ಹೊಳ್ಳಿ ನಾವು ನಮ್ಮ PSCಗೆ ಹೊಂಟೀವಿ. PSCಗೆ ಹೋಗ್ಬೇಕಾಗ್ತೈತಿ ತರಬೇತಿಗೆ. ಅಲ್ಲಿಗೆ ಹೊಂಟೀವ್ರಿ ಈಗ ಅಲ್ಲಿ ನಡ್ಕೊತ ಹೋಗಿ ಅಲ್ಲಿ ಆಟೋ ಸಿಕ್ಕ ಮೇಲೆ ಆಟೋದಿಂದ ಹೋಗಬೇಕು. ಇವತ್ತು ಮಂಗಳವಾರ ಐತಲ್ಲ, ಆಟೋ ಇದ್ದೇ ಇರ್ತಾವೆ. ನನಗೂ 1-2 ದಿನ ಆರಾಮಿಲ್ಲಾರ್ದಂಗೆ ಆಗಿತ್ತು ರೀ. ಹಾಗಾಗಿ ನಾನು ಇಂಡಿಯಾಗ ಸರ್ಕಾರ ದವಾಖಾನೆಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ. ಆದರೂ ಮತ್ತು ಅಚಾನಕ್ಕಾಗಿ ಇಲ್ಲಿ ತರಬೇತಿ ಆದಂಥ ಗೊತ್ತೈತಲ್ಲ PSCಯಲ್ಲಿ, ಇಲ್ಲೇ ತೋರಿಸ್ಕೊಂಡ್ರೆ ಐತಂತೇಳಿ ತೋರಿಸ್ಕೊಂಡು ಗುಳಿಗೆ ಅದು ಬರೆದು ಕೊಟ್ಟರು. ಗುಳಿಗೆ ಅದೆಲ್ಲ ತೊಗೊಂಡು ಮತ್ತು ಬೇರೆ ಕಡೆಯಲ್ಲಿ ತೋರಿಸ್ಕೊಳಕ್ಕೆ ಹೋಗಲಿ. ಹೆಂಗೆ ದವಾಖಾನೆಗೆ ಬಂದೀವಲ್ಲ, ಆರಾಮಿರಲಿಲ್ಲ ಅಂದ್ರೆ ಅದಕ್ಕೆ ಇಲ್ಲೇ ತೋರಿಸ್ಕೊಂಡೆ PSCಯಲ್ಲಿ. ಇವತ್ತಿನ ತರಬೇತಿ ಇದು ಎಲ್ಲ ಡೀಟೇಲ್ಸ್ ಏನೇನು ಹೇಳಿದ್ರು ಅದೆಲ್ಲ ಬರೆಯೋಕೆ ಒಂದು ಬುಕ್ಕನ್ನೇ ಮಾಡೀನಿ ರೀ. ಸಭೆ ಮತ್ತು ತರಬೇತಿ ಒಳಗೆ ಏನೇನು ಹೇಳ್ತಾರೆ ಮಾಹಿತಿ ಅಂತೇಳಿ ಆ ಬುಕ್ ಒಂದು ಸಣ್ಣದು ಮಾಡೀನಿ. 1 ವರ್ಷ ಪೂರ್ತಿ ಬರ್ತೈತಿ. ಇವತ್ತಿನ ಡೇಟ್ ಹಾಕಿ ಏನೇನು ಹೇಳಕತ್ತೀರಿ ಅದೆಲ್ಲ ಬರೆದೆ. ಸಮಸ್ತ ಆ್ಯಪ್ ಅಂತೇಳಿ ಆ್ಯಪ್ನಲ್ಲಿ ನಾವು ಎಂಟ್ರಿ ಮಾಡೋದು, ಅಂದ್ರೆ ನಾವೇನೇನು ಕೆಲಸ ಮಾಡಿದ್ವಿ, ಸಿಬ್ಯಾಕ್ ಅಂದರೆ BP ಶುಗರ್ ಇರೋರ ಹೆಸರು ತುಂಬೋದು, ಆಮೇಲೆ NCBT ಮಕ್ಕಳದ್ದು ಇಮ್ಯುನೈಜೇಷನ್ ಎಲ್ಲನೂ ಆಲ್ ಇನ್ ಒನ್ ಎಲ್ಲ ನಾವೇನು ಆನ್ಲೈನ್ ಎಂಟ್ರಿ ಮಾಡೋದಿರ್ತಾ ಎಲ್ಲ ಬೇರೆ ಬೇರೆ ಆ್ಯಪ್ ಇರ್ತಿದ್ವು. ಈಗ ಎಲ್ಲ ಸೇರಿ ಒಂದೇ ಆ್ಯಪ್ನಲ್ಲಿ ಎಲ್ಲನ ಎಂಟ್ರಿ ಮಾಡೋದು.
ಅದು ಹೇಳಿದ್ರು ಡೀಟೇಲ್ಸ್ ಆಗಿ ಆ್ಯಪ್ ಇನ್ಸ್ಟಾಲ್ ಮಾಡಿ ಅದರಲ್ಲಿ ಆನ್ಲೈನ್ ಎಂಟ್ರಿ ಹಾಕಬೇಕಂತೇಳಿ. ಸ್ವಲ್ಪ ಸಣ್ಣಗೆ ಬರಕತ್ತಿತ್ತು, ಯಾವ ಆಟೋ ಬರ್ತಾವಿಲ್ಲ ಅನ್ಕೊಂಡ್ವಿ. ಅಷ್ಟೊತ್ತಿಗೆ ಒಂದು ಆಟೋ ಬಂತು. ಆಟೋ ಹತ್ಕೊಂಡು ಹೊಳ್ಳಿ ಈಗ ಊರಿಗೆ ಬಸ್ ಹಿಡ್ಕೊಂಡು ಈಗ ಮತ್ತೆ ನಮ್ಮ ಊರಿಗೆ ಹೋಗಿ ಮಂಗಳಾರ ಸಂತೆ ಐತಲ್ರಿ, PHC ಹೋಗಕ್ಕೆ ಆಟೋ ಕರೆಕ್ಟಾಗಿ ಸಿಗ್ತಾವ ಅನ್ನೋದು ಒಂದು ಖುಷಿ ಆದ್ರೆ. ಮಂಗಳಾರ ಸಂತೆ ದಿನ ಜನ ಜಾಸ್ತಿ ಇರ್ತಾರಲ್ರಿ, ಎಲ್ಲರೂ ಸಂತೆಗೆ ಬಂದಿರ್ತಾರೆ. ಫುಲ್ ಗರ್ದಿ, ಎಷ್ಟು ಬಸ್ ಇದ್ರು ಸಾಕಾಗಂಗಿಲ್ಲ. ಏರೋ ತನಕ ಒಂದು ದೊಡ್ಡ ಯುದ್ಧನೇ ಆಗೋಯ್ತು. ಪಾಪ ಒಂದು ಸಣ್ಣ ಹುಡುಗ ನಡುವೆ ಸಿಕ್ಕೊಂಡು ಬಿದ್ದಿದ್ದ. ಎಲ್ಲಿ ಮುಂದಕ್ಕೂ ಹೋಗಕ್ಕೆ ಬಿಡವಲ್ರು, ಹಿಂದಕ್ಕೂ ಬರಕ್ಕೆ ಬಿಡವಲ್ರು. ಸುಮ್ಮನೆ ಒಂದು ಕಡೆ ನಿಂತ್ರೆ ಸಾಕು, ಜೋಕಾಲಿ ಒಳಗೆ ಹಾಕಿ ತೂಗುದಂಗೆ ಆಗ್ಲಿಕತ್ತೈತೆ. ಏರ ಸಲುವಾಗಿ ಅಂತ ಪರಿ ಎಲ್ಲರೂ ತಳ್ಳಾಡೋದು ಸುಮ್ಮನೆ ನಿಂತ್ರೆ ಸಾಕು, ಡೈರೆಕ್ಟಾಗಿ ಅವ್ರಿಗೆ ಹತ್ತಿಸ್ಬಿಡ್ತಾರ. ಏನು ಏರಕ್ಕೆ ಸಾಹಸ ಮಾಡೋದು ಬೇಡ ಅನ್ನುವಂಗೆ. ಅಂತೂ ಸೀಟ್ ಸಿಕ್ತ್ರಿ. ಮತ್ತು ನೆಕ್ಸ್ಟ್ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ. ಈ ವಿಡಿಯೋ ಹೆಂಗಾಗಿದೆ ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಬಾಯ್ ಬಾಯ್.